ಸ್ನೇಹಿತರೆ, ಇನ್ ಮುಂದೆ ಉಚಿತ ಅಕ್ಕಿ ಹಣ ಸಿಗಲ್ಲ. ಬಂದ್ ಬಂದ್ ಬಂದ್. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಇದೀಗ ಹೊರಡಿಸಿರುವಂತ ಒಂದು ಹೊಸ ಅಪ್ಡೇಟ್. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಉಚಿತವಾಗಿ ಅಕ್ಕಿ ಹಣವನ್ನ ಪಡಿತಿರುವಂತ ಫಲಾನುಭವಿಗಳಿಗೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಎಲ್ಲರೂ ಪಡೆದ ಇದ್ರು. ಅಂದ್ರೆ ಇನ್ನು ನೆಕ್ಸ್ಟ್ ಈಗ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಪಡಿಬೇಕಂತ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ರು. ಸೊ ಅಷ್ಟರೊಳಗಡೆಗಾಗಿ ಈಗ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಹಣವನ್ನ ಕೊಡೋದನ್ನ ಬಂದ್ ಮಾಡಿದೆ. ಹಾಗಾದ್ರೆ ಬನ್ನಿ ಏನಿದು ಸ್ಟೋರಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕೆ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಹಣವನ್ನ ಕೊಡೋದನ್ನ ಬಂದ್ ಮಾಡ್ತಾ ಇದೆ, ಇದರಿಂದ ಕಾರಣ ಏನು ಶಾಶ್ವತವಾಗಿ ಉಚಿತ ಅಕ್ಕಿ ಹಣವನ್ನ ಕೊಡೋದನ್ನ ಬಂದ್ ಮಾಡ್ತಾ ಇದ್ದಾರಾ, ಅಥವಾ ಏನ್ ಕಾರಣ ಇದೆ, ಏನು ಕೆಲವರಿಗೆ ಮಾತ್ರ ಉಚಿತ ಅಕ್ಕಿ ಹಣವನ್ನ ಕೊಡೋದನ್ನ ಬಂದ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಈ ಒಂದು ಅನ್ನಭಾಗ್ಯ ಯೋಜನೆಯ ಏನು ಹಣ ಬರ್ತಾ ಇತ್ತು, ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು. ಯಾಕಂದ್ರೆ 5 ಕೆಜಿ ಅಕ್ಕಿಯನ್ನ ಕೊಟ್ರೆ 5 ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇತ್ತು. ಆ ಒಂದು ಹಣದಿಂದ ಜನರಿಗೆ ಬಹಳಷ್ಟು ಅನುಕೂಲಗಳು ಆಗ್ತಾ ಇದ್ವು. ಸೊ ಇದೀಗ ಏನು ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬರು ಉಚಿತ ಅಕ್ಕಿ ಹಣವನ್ನ ಪಡಿತಿರುವಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಕೂಡಲೇ ಶೇರ್ ಮಾಡಿ. ಯಾಕಂದ್ರೆ ಇದೀಗ ಬಂದಿರುವಂತ ಒಂದು ಸುದ್ದಿ ಏನಿದೆ ಪ್ರತಿಯೊಬ್ಬರಿಗೂ ತಿಳಿಬೇಕು. ಹಾಗಾದ್ರೆ ಬನ್ನಿ ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೋಡೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಮಾಡ್ತಾ ಹೋಗಿ. ಬನ್ನಿ ಸ್ನೇಹಿತರೆ, ಹೊಸ ಅಪ್ಡೇಟ್ ಅನ್ನ ತೋರಿಸ್ಕೊಡ್ತಾ ಇದೀನಿ ನಿಮ್ಗೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿತ್ತು. ಆದ್ರೆ ಆಹಾರ ಧಾನ್ಯಗಳ ಕೊರತೆಯಿಂದಾಗಿ ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿ ಮತ್ತೆ 5 ಕೆಜಿ ಅಕ್ಕಿ ಬದಲು ಹಣವನ್ನ ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಎಲ್ಲರಿಗೂ ಬಂದಿದೆ. ಇನ್ನು ಕೆಲವರಿಗೆ ಮಾತ್ರ ಬರಬೇಕಾಗಿದೆ. ಅಂದ್ರೆ ಬೆರಳೆಣಿಕೆಯಷ್ಟು ಮಾತ್ರ ಜನರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರಬೇಕು. ಅದ್ರ ಜೊತೆಗೆ ಈಗ ಅತಿ ಶೀಘ್ರದಲ್ಲೇ ಕೂಡ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತಾನು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈಗ ರಾಜ್ಯ ಸರ್ಕಾರ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂದ್ರೆ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರಲ್ಲ. ಸೊ ಹಾಗಾದ್ರೆ ಇದರ ಹಿಂದೆ ಇರುವಂತ ಸತ್ಯ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ತಮ್ಮ ಅಧಿಕಾರಕ್ಕೆ ಬಂದ ನಂತರ ತಿಳಿಸಿತ್ತು ಏನಪ್ಪಾ ಅಂತಂದ್ರೆ, ನಮಗೆ ಎಲ್ಲಿವರೆಗೆ ಆಹಾರ ಧಾನ್ಯಗಳು ಸಿಗೋದಿಲ್ಲ ಅಲ್ಲಿವರೆಗೆ ನಾವು 5 ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗ ಆಹಾರ ಧಾನ್ಯಗಳು ಏನು ನೆರೆಹೊರೆ ರಾಜ್ಯಗಳಂತ ಅಕ್ಕಿ ದೊರೀತಾ ಇದೆ. ಸೊ ಅಂದ್ರೆ ಈಗ ಪ್ರತಿಯೊಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡಿದ್ದು. ನಿಮಗೆ ನೆಕ್ಸ್ಟ್ ಏನಿದೆ ಈಗ ಫೆಬ್ರವರಿ ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನಿಮಗೆ ಜನವರಿ ತಿಂಗಳಿಂದನೂ ಬಂದ್ ಮಾಡಿದ್ರು ಮಾಡ್ಬೋದು. ಅಂದ್ರೆ ನಿಮ್ಗೆ ನೆಕ್ಸ್ಟ್ ಈಗ 10 ಕೆಜಿ ಅಕ್ಕಿಯನ್ನು ಕೊಡ್ಬೇಕಂತ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ ಅಕ್ಕಿ ಕೊರತೆ ಇತ್ತು. ಸೊ ಈಗ ನೆರೆಹೊರೆ ರಾಜ್ಯಗಳಿಂದ ಅಕ್ಕಿ ಸಿಗ್ತಾ ಇದೆ. ಸೊ ಅದಕ್ಕಾಗಿ ಈಗ 10 ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ಏನು 5 ಕೆಜಿ ಅಕ್ಕಿ ಬದಲು ಹಣ ಬರ್ತಾ ಇತ್ತು, ಅದು ಇನ್ ಮುಂದೆ ಬರಲ್ಲ. ಈಗ ನೀವು ಕೇಳ್ಬೋದು, ಸರ್ ಜನವರಿ ತಿಂಗಳ 5 ಕೆಜಿ ಅಕ್ಕಿಯನ್ನ ಹಾಕಿದ್ದಾರೆ ಆದ್ರೆ ಅಕ್ಕಿ ಹಣ ಬರುತ್ತಾ ಇಲ್ಲ ಅಂತ. ಈಗ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಮೇ ಬಿ ನಿಮ್ಗೆ ಈ ಒಂದು ಜನವರಿ ತಿಂಗಳಿನ 5 ಕೆಜಿ ಅಕ್ಕಿ ಹಣ ನಿಮ್ಮ ಖಾತೆಗೆ ಹಾಕ್ಬಹುದು, ಆದ್ರೆ ಗ್ಯಾರಂಟಿ ಇಲ್ಲ. ಆದ್ರೆ ನಿಮ್ಗೆ ಫೆಬ್ರವರಿ ತಿಂಗಳ ಮಾತ್ರ ನಿಮ್ಗೆ 10 ಕೆಜಿ ಅಕ್ಕಿ ಬರುತ್ತೆ, ಆದ್ರೆ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರಲ್ಲ. ಈ ರೀತಿಯಾದಂತಹ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ.